ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಇಗ್ನೋಪಲ್ಸ್ ಚಾನಲ್. ಇಗ್ನೋನಲ್ಲಿ ಅಡ್ಮಿಷನ್ಗೆ ಅಪ್ಲೈ ಮಾಡೋದು ಕೆಲವೊಮ್ಮೆ ಒಂದು ಮೇಜ್ ಥರ ಕಾಣಿಸಬಹುದು ಅಲ್ವಾ. ಆದರೆ ಇಂದು ನಾವು ಆ ಕನ್ಫ್ಯೂಷನ್ ಅನ್ನು ಸಂಪೂರ್ಣ ಕ್ಲಿಯರ್ ಮಾಡ್ತೀವಿ. ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿದ್ದೀರಾ ಅಥವಾ ಮತ್ತೆ ಅಪ್ಲೈ ಮಾಡ್ತಿದ್ದೀರಾ, ಈ ವಿಡಿಯೋ ನಿಮ್ಮ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಆಗಿರುತ್ತದೆ. ಅಕೌಂಟ್ ಕ್ರಿಯೇಟ್ ಮಾಡುವುದರಿಂದ ಹಿಡಿದು ಸ್ಟೇಟಸ್ ಟ್ರ್ಯಾಕ್ ಮಾಡುವವರೆಗೂ ಎಲ್ಲವನ್ನು ಕವರ್ ಮಾಡ್ತೀವಿ. ಓಕೆ, ಲೆಟ್ ಸ್ಟಾರ್ಟ್. ಸ್ಟೆಪ್ 1, ಅಪ್ಲೈ ಮಾಡುವ ಮೊದಲು ತಿಳಿಯಬೇಕಾದವು. ಮೊದಲು ನಿಮ್ಮ ಪ್ರೋಗ್ರಾಮ್ ಅನ್ನು ಸೆಲೆಕ್ಟ್ ಮಾಡಿ. ಇಗ್ನೋನಲ್ಲಿ ತುಂಬ ಕೋರ್ಸಸ್ ಇವೆ, ಆದ್ದರಿಂದ ನಿಮ್ಮ ಟೈಮ್ ತೆಗೆದುಕೊಂಡು ಸರಿಯಾಗಿ ಆಯ್ಕೆ ಮಾಡಿ. ಪ್ರೋಗ್ರಾಮ್ ಆಯ್ಕೆ ಮಾಡಿದ ಮೇಲೆ ಎಲಿಜಿಬಿಲಿಟಿ ಕ್ರಿಟೇರಿಯಾ ಚೆಕ್ ಮಾಡೋದು ತುಂಬ ಮುಖ್ಯ. ನೀವು ಎಲಿಜಿಬಲ್ ಆಗಿದ್ದೀರಾ ಅನ್ನೋದನ್ನು ಕನ್ಫರ್ಮ್ ಮಾಡಿ. ಇಲ್ಲದಿದ್ದರೆ ಫುಲ್ ಪ್ರೋಸೆಸ್ ಕಂಪ್ಲೀಟ್ ಮಾಡಿದ ಮೇಲೆ ರಿಜೆಕ್ಟ್ ಆಗಬಹುದು. ಸ್ಟೆಪ್ 2, ಡಾಕ್ಯುಮೆಂಟ್ಸ್ ರೆಡಿ ಮಾಡಿ. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್. ನಿಮಗೆ ಬೇಕಾಗುವ ಡಾಕ್ಯುಮೆಂಟ್ಸ್: ಪಾಸ್ಪೋರ್ಟ್ ಸೈಜ್ ಫೋಟೋ, ಸಿಗ್ನೇಚರ್, ID ಪ್ರೂಫ್, ಮಾರ್ಕ್ ಶೀಟ್ಸ್, ಕೆಟಗರಿ ಸರ್ಟಿಫಿಕೇಟ್. ಎಲ್ಲ ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಮಾಡಿ ರೆಡಿ ಇಟ್ಟುಕೊಳ್ಳಿ. ಕರೆಕ್ಟ್ ಫಾರ್ಮ್ಯಾಟ್ ಮತ್ತು ಸೈಜ್ನಲ್ಲಿ ಇರಬೇಕು. ಸ್ಟೆಪ್ 3, ಇಗ್ನೋ ಪೋರ್ಟಲ್ನಲ್ಲಿ ರಿಜಿಸ್ಟ್ರೇಷನ್. ಈಗ ಅಫಿಷಿಯಲ್ ಇಗ್ನೋ ಅಡ್ಮಿಷನ್ ಪೋರ್ಟಲ್ಗೆ ಹೋಗಿ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಡೀಟೇಲ್ಸ್ ಫಿಲ್ ಮಾಡಿ. ನೇಮ್, ಮೊಬೈಲ್ ನಂಬರ್, ಪಾಸ್ವರ್ಡ್ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ಡಬಲ್ ಚೆಕ್ ಮಾಡಿ. ನಂತರ OTP ಅಥವಾ ಇಮೇಲ್ಸ್ ವೆರಿಫಿಕೇಷನ್ ಬರುತ್ತದೆ. ವೆರಿಫೈ ಮಾಡಿದ ಮೇಲೆ ನಿಮ್ಮ ಲಾಗಿನ್ ರೆಡಿ ಆಗುತ್ತದೆ. ಸ್ಟೆಪ್ 4, ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ. ಲಾಗಿನ್ ಆದಮೇಲೆ ಪ್ರೋಗ್ರಾಮ್ ಸೆಲೆಕ್ಷನ್ ಮಾಡಿ. ನೀವು ಚೆಕ್ ಮಾಡಿದ ಪ್ರೋಗ್ರಾಮ್ನೇ ಆಯ್ಕೆ ಮಾಡಿ. ಸ್ಟೆಪ್ 5, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ. ಫೋಟೋ, ಸಿಗ್ನೇಚರ್, ID ಪ್ರೂಫ್ ಎಲ್ಲ ಅಪ್ಲೋಡ್ ಮಾಡಿ. ಫೈಲ್ ಸೈಜ್ ಆ್ಯಂಡ್ ಫಾರ್ಮ್ಯಾಟ್ ಕರೆಕ್ಟ್ ಆಗಿರಬೇಕು. ಅಪ್ಲೋಡ್ ಆದಮೇಲೆ ಪ್ರಿವ್ಯೂ ಚೆಕ್ ಮಾಡಿ. ಕ್ಲಿಯರ್ ಆಗಿದೆಯಾ ಕನ್ಫರ್ಮ್ ಮಾಡಿ. ಸ್ಟೆಪ್ 6, ರೀಜಿಯನಲ್ ಆ್ಯಂಡ್ ಸ್ಟಡಿ ಸೆಂಟರ್ ಆಯ್ಕೆ. ನಿಮ್ಮ ಲೊಕೇಶನ್ ಹತ್ತಿರ ಇರುವ ರೀಜನಲ್ ಸೆಂಟರ್ ಆಯ್ಕೆ ಮಾಡಿ. ಸ್ಟಡಿ ಸೆಂಟರ್ ಕೂಡ ಸೆಲೆಕ್ಟ್ ಮಾಡಿ. ಸ್ಟೆಪ್ 7, ರಿವ್ಯೂ ಆ್ಯಂಡ್ ಸಬ್ಮಿಟ್. ಎಲ್ಲ ಡೀಟೇಲ್ಸ್ ಕೇರ್ಫುಲಿ ಚೆಕ್ ಮಾಡಿ. ನೇಮ್, ಡಾಕ್ಯುಮೆಂಟ್ಸ್, ಪ್ರೋಗ್ರಾಮ್ ಎಲ್ಲವೂ ಕರೆಕ್ಟ್ ಆಗಿದೆಯಾ ನೋಡಿ. ಒನ್ಸ್ ಸಬ್ಮಿಟ್ ಮಾಡಿದ ಮೇಲೆ ಚೇಂಜಸ್ ಮಾಡೋದು ಕಷ್ಟ. ಸ್ಟೆಪ್ 8, ಫೀ ಪೇಮೆಂಟ್. ಪೇಮೆಂಟ್ ಗೇಟ್ವೇಗೆ ಹೋಗಿ UPI, ಕಾರ್ಡ್ ಆರ್ ನೆಟ್ ಬ್ಯಾಂಕಿಂಗ್ ಮೂಲಕ ಪೇಮೆಂಟ್ ಮಾಡಬಹುದು. ಇಂಪಾರ್ಟೆಂಟ್, ಇಂಟರ್ನೆಟ್ ಸ್ಟೇಬಲ್ ಇರಲಿ. ಪೇಮೆಂಟ್ ಆಗುವವರೆಗೆ ಪೇಜ್ ರಿಫ್ರೆಶ್ ಮಾಡಬೇಡಿ. ಪೇಮೆಂಟ್ ಫೇಲ್ ಆದರೆ ಪ್ಯಾನಿಕ್ ಆಗಬೇಡಿ, ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ. ಸ್ಟೆಪ್ 9, ಕನ್ಫರ್ಮೇಷನ್ ಆ್ಯಂಡ್ ಟ್ರ್ಯಾಕಿಂಗ್. ಪೇಮೆಂಟ್ ಸಕ್ಸಸ್ಫುಲ್ ಆದಮೇಲೆ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡಿ. ಫೀ ರಿಸಿಪ್ಟ್ ಸೇವ್ ಮಾಡಿ. ಅಪ್ಲಿಕೇಶನ್ ನಂಬರ್ ನೋಟ್ ಮಾಡಿ. ಆದ್ದರಿಂದ ಸ್ಟೇಟಸ್ ಟ್ರ್ಯಾಕ್ ಮಾಡಬಹುದು. ಓಕೆ, ಇನ್ನು ಎಕ್ಸ್ಟ್ರಾ ಟಿಪ್ಸ್: ಲಾಸ್ಟ್ ಡೇಟ್ಗೂ ಮುಂಚೆ ಅಪ್ಲೈ ಮಾಡಿ. ಎಲ್ಲ ಪ್ರೂಫ್ಸ್ ಸೇವ್ ಮಾಡಿ. ಇಮೇಲ್ ಆ್ಯಂಡ್ SMS ರೆಗ್ಯುಲರ್ಲಿ ಚೆಕ್ ಮಾಡಿ. ಯಾವುದೇ ಡೌಟ್ ಇದ್ದರೆ ಸಪೋರ್ಟ್ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಇನ್ನು ನಿಮ್ಮೆಲ್ಲರಿಗೂ ಇರುವ ಕಾಮನ್ ಕ್ವಶನ್ಸ್: ಪೇಮೆಂಟ್ ಫೇಲ್ ಆದರೆ ಏನು ಮಾಡಬೇಕು? ಓಕೆ, 24 hours to 48 hours ವೆಯ್ಟ್ ಮಾಡಿ. ನಂತರ ಬ್ಯಾಂಕ್ ಅಥವಾ ಇಗ್ನೋ ಸಪೋರ್ಟ್ ಕಾಂಟ್ಯಾಕ್ಟ್ ಮಾಡಿ. ಪ್ರೋಗ್ರಾಮ್ ಚೇಂಜ್ ಮಾಡಬಹುದಾ? ಓಕೆ, ಜನರಲಿ ಇಲ್ಲ. ಆದ್ದರಿಂದ ರಿವ್ಯೂ ಸ್ಟೆಪ್ ತುಂಬ ಮುಖ್ಯ. ಓಕೆ, ನಿಮಗೆ ಇಗ್ನೋ ಅಡ್ಮಿಷನ್ ಪ್ರೋಸೆಸ್ ಕ್ಲಿಯರ್ ಆಗಿದೆ ಅನ್ನೋದು ನಾನು ಭಾವಿಸುತ್ತೇನೆ. ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿ ಯು ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.